ಅಂದ್ರೆ ಸಿಕ್ಕಿರೋದು ನಿಜ 100%. ಮತ್ತೆ ಯಾಕೆ ಸರ್ ಮಾಧ್ಯಮಗಳಲ್ಲಿ ಹೇಳಲ್ಲ? ತಿಮ್ಮಾರೋಡಿ ಮತ್ತೆ ಗಿರೀಶ್ ಮಟ್ಟಣ್ಣನವ್ರ ಕಷ್ಟಕತೆ ಇದು ಅಂತ ದಾರಿ ತಪ್ಪಿಸಲು ಹಂಗಿದ್ರೆ ಇಷ್ಟೊತ್ತಿಗೆ SIT ಕ್ಲೋಸ್ ಆಗುತ್ತಲ್ಲ. ತಲೆ ಬೋರ್ಡೆ ಕೊಟ್ಟಿದ್ದು ಗಿರೀಶ್ ಮಟ್ಟಣ್ಣನವರು. ನನ್ನ ಜೊತೆಗೆ ಯಾವ ಜಾಗದಲ್ಲಿ ಚಿನ್ನಯ್ಯ ತೋರಿಸಿದಾನೆ ಬಂಗ್ಲೆಗುಡ್ಡೆ ಅದೇ ಜಾಗದಿಂದನೇ ಧರ್ಮಸ್ಥಳದಲ್ಲಿ ಈ ತರ ಆಗಿರೋಂತ ಕೃತ್ಯ ಅಂತೂ ನಿಜ. ಹೆಣ್ಮಕ್ಳು ಇದ್ರೆ ಅವರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ದಕ್ಕೆ ಹೆಣ ಬಿದ್ದಿದೆ. ಇದು ವಿಷಯಗಳು ಎಲ್ಲವೂ ಕೂಡ SIT ಅಧಿಕಾರಿಗಳ ಗಮನಕ್ಕೆ ಬಂದಿದೆ. ತನಿಖೆ ಸರಿಯಾದ ದಿಕ್ಕಿನಲ್ಲಿ ಹೋಗ್ತಾ ಇದೆ ಅಂತ ನನಗನ್ನಿಸ್ತಾ ಇದೆ. ಯಾವ ಕಾರಣಕ್ಕೂ ಇದನ್ನು ಮುಚ್ಚ ಹಾಕಾಗಲ್ಲ. 1000 ಮೂಳೆಗಳು ಯಾರ್ರಿ ಅದು? ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ FSL ಕಳ್ಸಿದ್ದೇನು ಸರ್? ಅದು ಮಿಠಾಯಿ ಕಳ್ಸಿದಾರ, ಜಿಲೇಬಿ ಕಳ್ಸಿದಾರ SIT ಅವರು? ಸೌಜನ್ಯ ಕಿಡ್ನಾಪ್ ಆಗುವಂತ ಪ್ರಕರಣ, ಅದನ್ನ ದೃಶ್ಯ ನೋಡಿದಂತ ದಯವಿಟ್ಟು ತಾವು ಇದನ್ನ ನಿರಂತರವಾಗಿ ಪ್ರಸಾರ ಮಾಡಿ. ಗಿರೀಶ್ ಮಟ್ಟಣ್ಣ ಇನ್ನೇನು ಕೆಲವು ಕ್ಷಣಗಳಲ್ಲಿ ಅರೆಸ್ಟ್ ಆಗ್ತಾರೆ ಸರ್. ವಿಠಲ್ ಗೌಡ್ರು, ಗಿರೀಶ್ ಮಟ್ಟಣ್ಣ ಅವರು ಏನು ಮುಖ್ಯಮಂತ್ರಿ? ನಾವೇನಂತ ದೊಡ್ಡ ಪ್ರಭಾವಿಗಳು. ನಾವ್ ಯಾವ ಪ್ರಾಣಿಗಳನ್ನ ನುಂಗಿದ್ದೀನಿ, ಅವು ಹೊಟ್ಟೆಯಲ್ಲಿ ಹೋಗಿ ನನಗೆ ತೊಂದರೆ ಕೊಡ್ತಾವೆ, ಹಿಂಗಾಗಿ ನಾನು ಸಂತ್ರಸ್ತ. ಇವರು ಕೂಡ ಹಂಗೆ ಹೇಳ್ತಾ ಇದಾರೆ ಬೆಳ್ತಂಗಡಿಗೆ ಹೋಗಿ ಕೋರ್ಟಿಗೆ. ಇವ್ರಿಗೆ ಯಾಕೆ ನೋವಾಗ್ತಾ ಇದೆ, ಸಂಕಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವ್ರು ಯಾರ್ಯಾರನ್ನ ಹೆಣ್ಮಕ್ಳನ್ನ ನುಂಗಿದಾರಲ್ಲ, ಸರ್ ಸರಿಯಾದ ರೀತಿಯಲ್ಲಿ ಆಗಿದ್ದೆ ಅದ್ರಲ್ಲಿ ಯಾಕೆ ಈ ತರ ಮತ್ತೆ ಈಗ ಮಹೇಶ್ ತಿಮ್ಮಾರೋಡಿ ಅವರು ಗಡಿ SIT ಅಲ್ಲಿ ಪ್ರಾರಂಭದಲ್ಲಿ ಏನಾಯ್ತದು, SIT ಅಲ್ಲಿ ಇವರು SIT ಅಂದ್ರೆ ವಿಶೇಷ ತನಿಖಾ ತಂಡ. ಹೌದು. ಇದನ್ನ ಹೋಗ್ಬೇಕಂದ್ರೆ ಇನ್ನೂ ಒಂದು ಹೆಜ್ಜೆ ನಾನು ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕಂದ್ರೆ ಒಂದ್ ಸ್ಟೆಪ್ ನಾನು ಹಿಂದೆ ಹೋಗ್ಬೇಕು. ಏನಂತ ಹೇಳಿದ್ರೆ ಫಾರ್ಮೇಶನ್ ಆಫ್ SIT. SIT ಫಾರ್ಮೇಶನ್ ಆಗ್ಬೇಕಾದ್ರೆ ಒಳ್ಳೊಳ್ಳೆ ಅಧಿಕಾರಿಗಳು ಕೂಡ ಬಂದ್ರು. ಪೊಲೀಸ್ ಅಧಿಕಾರಿಗಳು ಈ ಪೂರ್ತಿ ಪ್ರಕರಣವನ್ನ ಚಿನ್ನಯ್ಯನಿಗೆ ಹೆದರ್ಸಿದ್ರು. ಫಸ್ಟ್ ಅವ್ರಿಗೆ ಮಾಡಿದ ಕೆಲಸ ಏನಂದ್ರೆ ಚಿನ್ನಯ್ಯನಿಗೆ ಹೆದರ್ಸಿದ್ರು, ನೀನ್ ತೋರ್ಸ್ಬೇಡ ಅಂತ ಹೇಳಿ. ಅದಾದ್ಮೇಲೆ ನೀನ್ ಹಂಗ ಹೇಳು, ನೀನ್ ಹಿಂಗ್ ಸ್ಟೇಟ್ಮೆಂಟ್ ಕೊಡ್ಬೇಕು. ಆ ನಂತರ ಸೌಜನ್ಯ ಕಿಡ್ನಾಪ್ ಆಗುವಂತ ಪ್ರಕರಣ, ಅದನ್ನ ದೃಶ್ಯ ನೋಡಿದಂತ ಚಿಕ್ಕ ಕೆಂಪಮ್ಮನವರಿಗೂ ಕೂಡ ಹೆದರ್ಸಿದ್ರು, ನೀನ್ ಹಿಂಗೆ ಹೇಳ್ಬೇಕು ನೀನು. ಸುಜಾತ ಭಟ್ಗೂ ಹೆದರ್ಸಿದ್ರು. ಹಿಂಗಾಗಿ ಪ್ರಾರಂಭಿಕ ಹಂತದಲ್ಲಿ ಇದು ದಾರಿ ತಪ್ಪುವಂಗಾಯ್ತು. ಅಲ್ಲ, ಒಂದು ವೇಳೆ ಹಂತಲ್ಲಿ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ FSL ಕಳ್ಸಿದ್ದೇನು ಸರ್? ಅದು ಮಿಠಾಯಿ ಕಳ್ಸಿದಾರ, ಜಿಲೇಬಿ ಕಳ್ಸಿದಾರ SIT ಅವರು? ಹೌದು. 1000ಕ್ಕಿಂತಲೂ ಹೆಚ್ಚು ಮೂಳೆ ಕಳ್ಸಿದಾರೆ ಸರ್. ಪೂರ್ತಿ ತಗೊಂಡೋಗಿದ್ದು ಎಲ್ಲಾ ದೃಶ್ಯ ಮಾಧ್ಯಮಗಳಲ್ಲಿ ತೋರಿಸಿದ್ರಲ್ಲ ಸರ್. ಅಲ್ಲಿಂದ ಬಂಗ್ಲಾಗುಡ್ಡದಲ್ಲಿ ತಗೊಂಡೋಗಿದ್ದು ಏನ್ ಕಡ್ಲೆಪುರಿ ಅಂತ ಅಂತಿರಲ್ಲ, ಮೂಳೆ ಇದು ಬುರುಡೆ ಇರೋದನ್ನ ಬಾಕ್ಸ್ ಅಲ್ಲಿ. ಹೌದು. ಮತ್ ಬೇಕಲ್ಲ, ಯಾರ್ದದು, ಹ್ಯಾಂಗ್ ಸತ್ರು? ಅಷ್ಟು ಟೈಟ್ ಸೆಕ್ಯೂರಿಟಿನಲ್ಲಿ ತಗೊಳ್ಳೋಂತ ಅವಶ್ಯಕತೆ ಏನಿತ್ತು ಎಲ್ಲ? ಅಂದ್ರೆ ನೋಡಿ, ಇವ್ರು ಒಂದು ನ್ಯಾರೇಷನ್ ಬಿಲ್ಡಪ್ ಮಾಡಿದ್ದಾರೆ. SIT ಮುಗಿದು ಹೋಗ್ಬಿಡ್ತು. SIT ಅಂತ ಹೇಳಿದ್ರೆ ಈ ಚಿನ್ನಯ್ಯನ ಬಗ್ಗೆ ತನಿಖೆ ಮಾಡ್ತಾ ಇದ್ರು, ಚಿನ್ನಯ್ಯ ಸುಳ್ಳು ಹೇಳಿದ, ಇದು ಬುರುಡೆ ಗ್ಯಾಂಗು, ಮುಗಿದ್ಬಿಡ್ತು. ಚಾರ್ಜ್ ಶೀಟ್ ಕೊಟ್ಬಿಟ್ರು. ಚಾರ್ಜ್ ಶೀಟ್, ಇನ್ಫ್ಯಾಕ್ಟ್ ಚಾರ್ಜ್ ಶೀಟ್ ಇದುವರೆಗೂ ಸಬ್ಮಿಟ್ ಮಾಡಿಲ್ಲ. ಆ ನಂತರ ಮಹಿಳಾ ಆಯೋಗದ ಅಧ್ಯಕ್ಷರ ಹೇಳಿಕೆ ಮೇಲೆ ನಮಗೆ ಗೊತ್ತಾಗಿರೋದು ಏನಂತ ಹೇಳಿದ್ರೆ, SIT ಈಗಾಗಲೇ ದಯವಿಟ್ಟು ತಾವು ಇದನ್ನ ನಿರಂತರವಾಗಿ ಪ್ರಸಾರ ಮಾಡಿ, ನೀವು ಪ್ರಶ್ನೆ ಮಾಡಿ ಸರ್ಕಾರಕ್ಕೆ. ಮಹಿಳಾ ಆಯೋಗದ ಅಧ್ಯಕ್ಷರು 1000 ವರದಿ ಪುಟದ ವರದಿಯನ್ನ SIT ಅವರು ಕೊಟ್ಟಿದ್ದಾರಂತೆ ಸರ್ಕಾರಕ್ಕೆ. ಅದನ್ನ ಕೇಳಿದ್ದು ಮಹಿಳಾ ಆಯೋಗದ ಅಧ್ಯಕ್ಷರ ಕೇಳಿದಾರ, ನಮ್ಗೆ ಕೊಡಿ ಅಂತ. ಇನ್ನೂ ಅವ್ರ ಟೇಬಲ್ಗೆ ಬಂದಿಲ್ಲ. ಆ 1000 ವರದಿ ಪುಟದ ವರದಿಯಲ್ಲಿ ಏನಿದೆ? ಅದರಲ್ಲಿ ಅಸಹಜ ಸಾವುಗಳ ಬಗ್ಗೆ ಇದೆ. ಆ ನಂತರ ಈ ಮಿಸ್ಸಿಂಗ್ ಕಂಪ್ಲೇಂಟ್ ಬಗ್ಗೆ, ಮಿಸ್ಸಿಂಗ್ ಹೆಂಗಾದ್ರು, ಯಾವ ರೀತಿ ಸತ್ರು, ಅದೆಲ್ಲ ಇದೆ ಇಲ್ಲಿ. ಅಂಗಾಂಗ ಕಳ್ಳತನದ ಬಗ್ಗೆನೂ ಕೂಡ ಇದೆ ಅನ್ನುವಂತ ಮಾಹಿತಿ ಇದೆ. ಅದು ಬಹಿರಂಗ ಆಗ್ಬೇಕಲ್ಲ, ಬಹಿರಂಗ ಯಾಕೆ ಮಾಡ್ತಾ ಇಲ್ಲ? ಉಗ್ರಪ್ಪ ವರದಿನೂ ಕೂಡ ಇದೇ ರೀತಿ ಮುಚ್ಚಿಟ್ಕೊಂಡ್ರು. ಸೌಜನ್ಯ ಪ್ರಕರಣದ ಬಗ್ಗೆ CBI ಕೊಟ್ಟಂತ ವರದಿನೂ ಕೂಡ ಹಿಂಗೆ ಮುಚ್ಚಿಟ್ಕೊಂಡ್ರು. ಇದನ್ನು ಅದೇ ರೀತಿ ಏನಾದ್ರು ಮುಚ್ಚಿಡ್ತಾ ಇದೆಯಾ ಸರ್ಕಾರ? ಯಾಕಂತ ಹೇಳಿದ್ರೆ ಈ ಪ್ರಭಾವಿಗಳನ್ನ ರಕ್ಷಣೆ ಮಾಡುವಂತ ಜನ ಎಲ್ಲಾ ಕಡೆನೂ ಇದ್ದಾರೆ. ನ್ಯಾಯಾಲಯದಲ್ಲಿನೂ ಇದ್ದಾರೆ, CM ಆಫೀಸ್ ನಲ್ಲಿ ಇದ್ದಾರೆ, ಗವರ್ನರ್ ಆಫೀಸ್ ನಲ್ಲಿ ಇದ್ದಾರೆ, ವಿಧಾನಸೌಧದ ಪ್ರತಿ ಕೋಣೆಯ ಟೇಬಲ್ ನಲ್ಲಿ ಕೂಡ ಇವರ ಏಜೆಂಟ್ಗಳು, ದಲ್ಲಾಳರು ಇದ್ದಾರೆ. ಬೆಳ್ತಂಗಡಿ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಅಂತ ಹೇಳಿದ್ರೆ ವಿಧಾನಸೌಧದವರೆಗೂ ಕೂಡ ಇವರ ಏಜೆಂಟ್ಗಳು ಇದ್ದಾರೆ. ಹಾಗಿದ್ರೆ ಈ ವರದಿ SIT ಕೊಟ್ಟಂತ ಮಧ್ಯಂತರ ವರದಿ ಸರ್ಕಾರಕ್ಕೆ ಕೊಟ್ಟಿದೆ. ಇದು ಸುಳ್ಳಲ್ಲ, ನಾನು ಹೇಳ್ತಾ ಇರೋದು ಸುಳ್ಳಲ್ಲ, ನಿಜ. ಇಲ್ಲಿ ನಡೆದಂತ ಹತ್ಯಾಕಾಂಡದ ವರದಿ ಅದು.
ಚಿನ್ನಯ್ಯನ ವರದಿ ಅಲ್ಲ, ನಮ್ಮ ಬಗ್ಗೆ ಅಲ್ಲ, ಅದು ಹತ್ಯಾಕಾಂಡದ ವರದಿ ಕೊಟ್ಟಿದೆ SIT. ಅದನ್ನ ಯಾಕೆ ಬಹಿರಂಗ ಮಾಡ್ತಾ ಇಲ್ಲ ಅದು ನಾನು ಕೇಳ್ತಾ ಇದ್ದೀನಿ. ಆದಷ್ಟು ಬೇಗ ಅದು ಬಹಿರಂಗ ಆಗಬೇಕು. ಆನಂತರ ಇಲ್ಲಿ ಸತ್ತವರು ಯಾರು, ಯಾಕೆ ಸತ್ರು, ಹೆಂಗ್ ಸತ್ರು ಅದೆಲ್ಲ ಸಂಪೂರ್ಣ ತನಿಖೆ ಆಗಬೇಕು. ನನಗನ್ಸಿದ ಮಟ್ಟಿಗೆ SIT ಅವರು ಮುಂದಿನ ಹಂತದಲ್ಲಿ ಅದನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಇವರು ಏನಂದ್ರೆ ಜನರಿಗೆ ಒಂದು ಏನೋ ದಾರಿ ತಪ್ಪಿಸೋದು. ಯಾಕಂದ್ರೆ ಜನ ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಅದೊಂದು ದಾರಿ ತಪ್ಪಿಸಿ, ದೇವಸ್ಥಾನಕ್ಕೆ ಜನ ಬರ್ತಾ ಇಲ್ಲ, ಹುಂಡಿಗೆ ದುಡ್ಡು ಬರ್ತಾ ಇಲ್ಲ ಅಂತ ಹೇಳ್ಕೊಂಡು ಈ TV ಚಾನೆಲ್ಗಳಿಗೆ ಹೇಳಿ 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 ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದ್ದಾರೆ. ಅಂದ್ರೆ ಈಗ SIT ತನಿಖೆ ಆಗ್ತಿರೋದು ನಿಜ. ಬಟ್ ಇವತ್ತಿಗೂ ಏನಂತಂದ್ರೆ ಆ ಪ್ರಕರಣಕ್ಕೆ ಯಾವ ತಿರುವು ತೆಗೆದುಕೊಂಡಿದೆ ಅನ್ನೋದ್ರು ಅಂದ್ರೆ ಈಗ ನೀವೇನು ಹೇಳಿದ್ರಿ ಇದ್ರ ಮೇಲೆ ವೀಕ್ಷಕರಿಗೆ ಗೊತ್ತಾಯ್ತು. ಬಟ್ ಒಂದಷ್ಟು ತಂಡ ಇದಕ್ಕೆ ಅಂತಾನೆ ಮುಳುವಾಗಿ ನಿಂತಿರೋದ ಸರ್ ಇದನ್ನ ಪೂರ್ತಿ ಅಂದ್ರೆ ಕೆಲವು ಮಾಧ್ಯಮಗಳು ಇದು ತೆಗೆದುಕೊಂಡು, ಕೆಲವು ವ್ಯಕ್ತಿಗಳು ಏನಂತಂದ್ರೆ ಇದಕ್ಕೆ ದಿನಾನಿತ್ಯ ಇದರಲ್ಲೇ ಕೆಲಸ ಇದು ಮಾಡ್ಕೊಂಡು ದಾರಿ ತಪ್ಪಿಸೋದು. ಗಿರೀಶ್ ಮಟ್ಟಣ್ಣನ ಇನ್ನೇನ್ ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಆಗ್ತಾರೆ, ವಿಠಲ್ ರಾವ್ ಕೆಲವೇ ಕ್ಷಣಗಳಲ್ಲಿ ಅರೆಸ್ಟ್ ಆಗ್ತಾರೆ ಅಂತ ಇದ್ ಮಾಡ್ಕೊಂಡು. ಸರ್, ವಿಠಲ್ ಗೌಡ್ರು, ಗಿರೀಶ್ ಮಟ್ಟಣ್ಣ ಅವರು ಏನು ಮುಖ್ಯಮಂತ್ರಿನ ಅಲ್ಲ. ಈಗ ಮುಖ್ಯಮಂತ್ರಿ ಅರೆಸ್ಟ್ ಆಗ್ತಾ ಅಂದ್ರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಬಂಧನ, ಯಾವುದೇ ಸಂದರ್ಭದಲ್ಲಿ ಬಂಧನ. ನಾವೇನಂತ ದೊಡ್ಡ ಪ್ರಭಾವಿಗಳ ನಾವು ಅಲ್ಲ. ನಮ್ಮನ್ನ ಹ್ಯಾಂಗ್ ತೋರಿಸಿದ್ರು ಹೇಳಿ? ಎನಿ ಟೈಮ್ ಯಾವಾಗ ಬೇಕಾದ್ರೂ ಬಂಧನ. ಈಗ ಆಗ್ಬಿಟ್ರು, ಯಾಕೆ ಬೇಕಿದೆಲ್ಲ? ಅವಶ್ಯಕತೆ ಇಲ್ಲ. ಆ ಬಂಧನ ಮಾಡ್ತಾ ಇದೀವಿ ಅಂತ SIT ಅವ್ರು ಯಾವತ್ತಿಗಾದ್ರೂ ಹೇಳಿದಾರ? ಇಲ್ಲ. ಇವ್ರಿಗೇನಾದ್ರೂ ಅಧಿಕೃತ ವರದಿ ಬಂದಿದ್ಯಾ? ಇವರು ನೋಡಿ ಯಾವ ರೀತಿ ಒಂದು ನ್ಯಾರೇಷನ್ ಬಿಲ್ಡಪ್ ಮಾಡಿದ್ರಂದ್ರೆ, ಇಂಡಿಯಾ ಟುಡೇನಲ್ಲಿ ಬರ್ತದೆ ನಮ್ಮನ್ನ ಅರೆಸ್ಟ್ ಮಾಡಿದೀವಿ ಅಂತ ಇಂಡಿಯಾ ಟುಡೇದವ್ರು ಹೇಳ್ಬಿಡ್ತಾರೆ. ಸುಳ್ಳು, ಎಲ್ಲ ಸುಳ್ಳು ಜಳ್ಳು ಸುಮ್ಮನೆ. ಅದನ್ನ ಇಲ್ಲಿ ಚಾನೆಲ್ಗಳೆಲ್ಲ ಫಾಲೋ ಮಾಡಕ್ ಶುರು ಮಾಡ್ತಾರೆ. ಚಾರ್ಜ್ ಶೀಟ್ ಕೊಟ್ಬಿಟ್ರು, ಫಾರಿನ್ ಫಂಡ್ ಬಂದಿದೆ ಸರ್. ನಾನು 6 ಪ್ರಶ್ನೆ ಕೇಳಿದ್ದೀನಿ ಸರ್, ಎಲ್ಲಿ ಫಾರಿನ್ ಫಂಡ್ ಎಲ್ಲಿ ಬಂದಿದೆ, ಚಾರ್ಜ್ ಶೀಟ್ ಎಲ್ಲಿದೆ, ಉತ್ತರ ಕೊಡಿ ಅಂದ್ರೆ ಇದುವರೆಗೂ ರೆಡಿ ಇಲ್ಲ ಯಾರು. ಹೇಳಿರ್ತಾನೆ ಫಾರಿನ್ ಫಂಡ್ ಬಂದು ಅಂತ, SIT ತನಿಖೆ ಮಾಡಿದಿರ್ತಾನೆ. ನಮ್ದು 3,000 ಪುಟದ ವರದಿ ಕೊಟ್ಟಿದ್ದಾರೆ ತಾನೆ, ತೋರಿಸಿ ಫಾರಿನ್ ಫಂಡ್ ಎಲ್ಲಿದೆ, ಎಲ್ಲಿದೆ. ಮತ್ತೆ ಹಂಗಿದ್ರೆ ಇಲ್ಲ ಅಂತ ಹೇಳಿದ್ರೆ ಯಾಕೆ ಸುಳ್ಳು ಹೇಳಿದ್ರೆ ನಮ್ಮ ಬಗ್ಗೆ? ಲ್ಯಾಬ್ರೋಟರಿ ಇಂದ ತಗೊಂಡು ಬಂದ್ರು ಅಂತ ಹೇಳಿ ಇದೆಯಾ ರಿಪೋರ್ಟ್ ಅಲ್ಲಿ? ಎಲ್ಲಿದೆ? ತಲೆಗೂಡಿನ ಲ್ಯಾಬ್ರಿಂದ ತಗೊಂಡು ಬಂದ್ರು, ಇವ್ರು ಪುಕಾರ ಮಾಡಿದ್ದು, ಬೊಬ್ಬೆ ಹೊಡೆದಿದ್ದು TV ಚಾನಲ್ ನಲ್ಲಿ. ಇರ್ಬೇಕಾಗಿತ್ತಲ್ಲ ರೀ ವರದಿಯಲ್ಲಿ. ಈಗ ಇವ್ರೆಲ್ಲರ ಕೈಗೂ ಸಿಕ್ಕಿದೆ ವರದಿ, ಅದು ತೋರಿಸಿ. ಫಾರಿನ್ ಫಂಡ್ ತೋರಿಸ್ಲಿ, ಲ್ಯಾಬೊರೇಟರಿ ಇದ್ರೆ ಎಲ್ಲಿ ತಂದಿದೆ ತೋರಿಸಿ. ಬರೀ ಸುಮ್ಮನೆ ಹಂಗೆ. ಅದಕ್ಕೆ ಏನಾದ್ರು ಮಾಹಿತಿ ಇರ್ಬೇಕಲ್ಲ. ಏನು ಇಲ್ದೇನೆ ಇವರು ಈ ಹಿಂದೆನೂ ಅದನ್ನೇ ಮಾಡ್ಕೊಂಡು ಬಂದ್ರು. ಯಾರಾದ್ರೂ ದೂರು ಕೊಟ್ರೆ ದೇವಸ್ಥಾನಕ್ಕೆ ಅಪಪ್ರಚಾರ. ಆನಂತರ ಇನ್ನೊಂದು ಅವರು ಅರ್ಜಿ ಹಾಕಿದ್ರು ಬೆಳ್ತಂಗಡಿಯಲ್ಲಿ, ನಾವೇ ಸಂತ್ರಸ್ತರು. ನಿಮ್ಗೆ ಗೊತ್ತಿರ್ಬೇಕು, ನಾವೇ ಅವ್ರು ಸಂತ್ರಸ್ತರಂತ. ಈಗ ಒಂದು ಹೆಬ್ಬಾವು ದೇವಸ್ಥಾನದ ಹಿಂದೆ ಒಂದು ದೊಡ್ಡ ಮರ ಇತ್ತಂತೆ. ಆ ಮರದ ಪೊಟ್ರೆಯಲ್ಲಿ ಒಂದು ಹೆಬ್ಬಾವು ಇತ್ತು. ಆ ಹೆಬ್ಬಾವಿಗೆ ಬಹಳಷ್ಟು ಸಂಕಟ ಆಗ್ತಿತ್ತಂತೆ, ಹೊಟ್ಟೆ ಒಳಗಡೆ ನೋವು, ಸಂಕಟ, ನಿದ್ದೆನೆ ಆಗ್ತಾ ಇಲ್ಲಂತೆ. ಬಹಳ ವರ್ಷದಿಂದ ಹಿಂಗಾಗ್ತಾ ಇತ್ತು. ಅದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಆ ದೇವಸ್ಥಾನಕ್ಕೆ ಒಬ್ಬ ಸಂತ ಬರ್ತಾ ಇದ್ದಂತೆ. ಪ್ರತಿ ಬಂದು ಜಪ ತಪ ಮಾಡ್ಕೊಂಡು ಹೋಗ್ತಿದ್ದಂತೆ. ಆಗ ಅನ್ಕೋತದ ಈ ಸಂತ ಕಡೆ ಹೋಗಿ ನನ್ ಕಷ್ಟ ಸುಖ ಹೇಳಿದ್ರೆ ಏನಾದ್ರು ಮದ್ದು ಕೊಡಬಹುದು ಅಂತ. ಅದು ಆ ಸಂತರ ತಪಸ್ಸು ಮಾಡಿ ಮುಗಿದ್ಮೇಲೆ ಕೇಳ್ತಂತೆ, ಸಂತರೇ ನನಗೆ ಹೊಟ್ಟೆ ನೋವು ತುಂಬಾ ಆಗ್ತದೆ, ಚುಚ್ಚದಂಗ ಆಗ್ತದೆ, ಒಳಗಡೆ ಸಿಕ್ಕಾಪಟ್ಟೆ ಚುಚ್ಚುತ್ತಾ ಇದೆ, ನಿದ್ದೆನೆ ಬರ್ತಾ ಇಲ್ಲ, ನೀವು ನನಗೆ ಇದಕ್ಕೆ ಪರಿಹಾರ ಕೊಡಿ ಅನ್ಕೂಳೆ. ಪಾಪ ದಯನೀಯವಾಗಿ ಕೇಳ್ಕೊತದದು. ಸಂತ, ಅಯ್ಯೋ ಬೇಡಪ್ಪ, ಹೆಬ್ಬಾವು ಇದು, ಇಷ್ಟು ದೊಡ್ಡ ಹೆಬ್ಬಾವು, ಮತ್ತೇನಾದ್ರೂ ಪರಿಹಾರ ಹೇಳಲೇಬೇಕು ನಾನು. ಆಯ್ತು ಹೇಳ್ತೀನಿ, ನಾನು ಕೊಡ್ತೀನಿ ಅನ್ಕೊಳ್ಳಿ, ಏನೇನ್ ಸಮಸ್ಯೆ ಅಂತ ಅಂದಾಗ ಆ ಹೆಬ್ಬಾವು ಹೇಳ್ತಂತೆ, ನೋಡಿ ನಾನು ಅಲ್ಲಿ ಮನೆಗಳಿಗೆ ಹೋಗಿ ಕೋಳಿಯನ್ನ ನಾನು ನುಂಗ್ತೀನಿ, ಆನಂತರ ಜಿಂಕೆ ಮರಿಗಳನ್ನ ನುಂಗ್ತೀನಿ ನಾನು. ಆ ನುಂಗಿದ್ದು ನನ್ನ ಹೊಟ್ಟೆ ಒಳಗಡೆ ಬೇಗ ಜೀವ ಬಿಡಲ್ಲವು, ಕುಟ್ತಾ ಇರ್ತಾವೆ, ಬೇಗ ಜೀರ್ಣಿಸ್ಕೊಳ್ಳೋ ಶಕ್ತಿ ನನಗೆ ವಯಸ್ಸಾಗಿದೆ, ಜೀರ್ಣಿಸ್ಕೊಳ್ಳೋ ಶಕ್ತಿ ಇಲ್ಲ, ಒಳಗಡೆ ಚುಚ್ಚುತ್ತಾ ಇರ್ತಾವೆ, ಅದರಿಂದ ನನಗೆ ನೋವಾಗ್ತಾ ಇದೆ. ಹಿಂಗಾಗಿ ಅವು ಯಾವ ನಾನು ತಿಂದಿರ್ತೀನಲ್ಲ, ನೀವ್ ಹೇಳ್ಬೇಕು ನನಗೆ ತೊಂದರೆ ಕೊಡಬಾರ್ದು ಅಂತ. ಆ ಸಂತನಿಗೆ ತಲೆ ಕೆಟ್ಟು ಹೋಗ್ಬಿಡ್ತದೆ. ಈ ಹೆಬ್ಬಾವು ಹೇಳ್ತಾ ಇದೆ, ನನಗೆ ಅವರಿಂದ ನಾನು ಯಾವ್ರನ್ನ ನುಂಗಿದೀನಲ್ಲ ಅವರಿಂದ ನಾನು ನೋವಾಗಿದೆ ಅಂತ ಹೇಳ್ತದದು. ನಾನು ಸಂತ್ರಸ್ತ. ಯಾಕಂತ ಹೇಳಿದ್ರೆ ನಾ ಕೋಳಿಗಳನ್ನ ಏನ ನುಂಗಿದೀನಿ, ನಾವ್ ಯಾವ ಪ್ರಾಣಿಗಳನ್ನ ನುಂಗಿದೀನಿ, ಅವು ಹೊಟ್ಟೆಯಲ್ಲಿ ಹೋಗಿ ನನಗೆ ತೊಂದರೆ ಕೊಡ್ತಾವೆ, ಹಿಂಗಾಗಿ ನಾನು ಸಂತ್ರಸ್ತ ಅಂತ ಹೇಳ್ತಾರೆ. ಇದಾಗುತ್ತಾ? ಇದು ಆಗಲ್ಲ. ಇವರು ಕೂಡ ಹಂಗೆ ಹೇಳ್ತಾ ಇದಾರೆ ಬೆಳ್ತಂಗಡಿಗೆ ಹೋಗಿ ಕೋರ್ಟಿಗೆ. ಇವ್ರಿಗೆ ಯಾಕೆ ನೋವಾಗ್ತಾ ಇದೆ, ಸಂಕಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಇವ್ರು ಯಾರ್ಯಾರನ್ನ ಹೆಣ್ಮಕ್ಳನ್ನ ನುಂಗಿದಾರಲ್ಲ ಅವರ ನ್ಯಾಯದ ಧ್ವನಿ ಇದೆಯಲ್ಲ, ಆ ನ್ಯಾಯದ ಧ್ವನಿ ಅಂತ ಇವ್ರು ನೋವಾಗ್ತಾ ಇದೆ ಅಂತೆ.
ನಾವು ಕೇಳ್ತಾ ಇರೋದೇನು, ನ್ಯಾಯ ಕೊಡಿಸಿ ಅಂತ. ಹೌದು. ಅದಕ್ಕೆ ನಾವು ನ್ಯಾಯ ಕೊಡಿಸಿ ಅಂದ್ರೆ ಇವ್ರು ಸಂತ್ರಸ್ತರಂತೆ, ಇವ್ರು ನೋ ಆಗ್ತಂತೆ, ಅದಕ್ಕೆ ನಮ್ಗೆ ಶಿಕ್ಷೆ ಕೊಡ್ಬೇಕಂತೆ. ಅಂದ್ರೆ ಇದೊಂದು ಹೊಸ ಕಾನೂನು ತಂದಿದ್ದಾರೆ ಇವರು. ನಾವು ದೂರು ಕೊಟ್ಟವರೇ ಅಪರಾಧಿಗಳು, ಅಂದ್ರೆ ದೂರೇ ಕೊಡ್ಬಾರ್ದ್ರಿ ಇವ್ರ ವಿರುದ್ಧ. ಇವ್ರು ಮುಂಚಿಂದ ಮಾಡ್ಕೊಂಡು ಬಂದಿದ್ದ ಹೆಂಗೆ, ಇವ್ರ ಅಗೇನ್ಸ್ಟ್ ಯಾರು ದೂರು ಕೊಡ್ತಾರೆ ಅವರೇ ಜೈಲಿಗೆ. ಸಂತೋಷ್ ರಾವ್ ಪಾಪ ಅಮಾಯಕ ಹೋದ ಜೈಲಿಗೆ. ಆ ನಂತರ ವೇದವಲ್ಲಿ ಕೇಸಲ್ಲಿ ದೂರು ಕೊಟ್ಟಿದ್ದಾರೆ, ವೇದವಲ್ಲಿ ಗಂಡ ದೂರು ಕೊಟ್ಟಿದ್ರು, ಅವನೇ ಜೈಲಿಗೆ ಕಳಿಸಿದ್ರು. ಆ ಪದ್ಮಲತಾ ಕೇಸಲ್ಲಿ ಅವ್ರ ತಂದೆನೇ ಜೈಲ್ ಕೆಲ್ಸಕ್ಕೆ ಹೋಗಿದ್ರು. ಪದ್ಮಲತಾ ಪ್ರಕರಣದಲ್ಲಿ ಇದಾಗಿತ್ತು. ಅಂದ್ರೆ ಇವ್ರ ವಿರುದ್ಧ ಯಾರು ಹೋಗ್ತಾರೆ ಅವರೇ ಅಪರಾಧಿಗಳು, ಇವರಲ್ಲ. ಹೆಬ್ಬಾವು ಯಾರು ನುಂಗಿದ್ದಾರೆ ಅವರಲ್ಲ, ಅವರೇ ಸಂತ್ರಸ್ತರಂತೆ. ಆಮೇಲೆ ಯಾರು ಹೊಟ್ಟೆಯಲ್ಲಿ ಹೋಗಿ ಜೀವ ಬಿಡ್ತಾರೆ ಅವರು ಅಪರಾಧಿಗಳು, ಅವರು ತೊಂದರೆ ಕೊಡ್ತಾರಂತೆ. ಸೊ ಈ ಒಂದು ಹೊಸ ಈ ಕಾನೂನನ್ನ ತರ್ತಾ ಇದ್ದಾರೆ ಇವರು. ರಿಪಬ್ಲಿಕ್ ಆಫ್ ಧರ್ಮಸ್ಥಳ ಅಲ್ಲ, ಇವ್ರು ಬರೆದಿದ್ದೇ ಕಾನೂನು. ಆದ್ರೆ ಈಗ ಏನಾಗಿದೆ, ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ, ಇವ್ರು ಎಷ್ಟೇ ಅಪಪ್ರಚಾರ ಮಾಡ್ಲಿ, ಇವ್ರು ಏನೇ ನಮಗೆ ಇನ್ಸಲ್ಟ್ ಮಾಡ್ಲಿ, ಇವ್ರು ಏನೇ ಕುತಂತ್ರ ಮಾಡ್ಲಿ, ಇವ್ರು ಎಲ್ಲಾ ಕುತಂತ್ರಗಳನ್ನ ಕೂಡ ಕತ್ತರಿಸಿ ಈ ಹೋರಾಟವನ್ನ ಮುಂದೆ ತೆಗೆದುಕೊಂಡು ಹೋಗಿ 100ಕ್ಕೆ 100 ಜಯ ಗಳಿಸ್ತೀವಿ. ಚಾಮುಂಡೇಶ್ವರಿಯ ಮೆಟ್ಲ ಮೇಲೆ ಕುಂತಿದ್ದೇನೆ ನಾನು. ಸೌಜನ್ಯಳಿಗೆ ಬಹಳ ಇಷ್ಟವಾದಂತಹ ದೇವಿ. ಇದೇ ಮೆಟ್ಲ ಹತ್ಕೊಂಡು ಸೌಜನ್ಯ ಪ್ರತಿದಿನ ಇದೇ ಮೆಟ್ಲನ್ನ ಹತ್ಕೊಂಡು ದೇವಿ ಚಾಮುಂಡೇಶ್ವರಿಯ ಸೇವೆ ಮಾಡ್ತಾ ಇದ್ಲು. ಕಾಡು ಹೂ ಅಂದ್ರೆ ಬಹಳ ಇಷ್ಟ ಅವಳಿಗೆ. ಇಲ್ಲಿ ನೀವು ನೋಡ್ತಿರಲ್ಲ ಪೂರ್ತಿ ಕಾಡಿನ ಹೂ ಅಂತ ಹೇಳಿದ್ರೆ ಚಾಮುಂಡೇಶ್ವರಿಗೆ ಇಷ್ಟ ಅಂತ ಹೇಳಿ ಸೌಜನ್ಯ ಕಾಡಿನ ಹೂಗಳನ್ನ ತಗೊಂಡು ಅವಳ ಮುಂದೆ ಇಟ್ಟು ಗಂಧ ತೆಗೆದು ಹಚ್ಕೊಂಡು ಶಾಲೆಗೆ ಹೋಗ್ತಿದ್ಲು, ಕಾಲೇಜ್ಗೆ ಹೋಗ್ತಿದ್ಲು. ಆ ಜಾಗದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದೀನಿ, ಇದೊಂದು ದೈವಿ ಶಕ್ತಿ, ಚಾಮುಂಡೇಶ್ವರಿ ಶಕ್ತಿ. ಆ ದೇವಿ ಬರೀ ಒಂದು ಕಣ್ಣು ಹಿಂಗೆ ಪಿಳಕಿಸಿದ್ರೆ ಅಲ್ಲೋಲಕ ಇಡೀ ಏನಂತ ಹೇಳ್ತಾರೆ ಅದಕ್ಕೆ, ಪ್ರಳಯ ಸೃಷ್ಟಿ ಆಗುತ್ತಂತೆ. ಆ ದೇವಿ ಬರೇ ಒಂದು ಜೋರಾಗಿ ಉಸಿರು ಬಿಟ್ರೆ ಬಿರುಗಾಳಿ ಬರ್ತದಂತೆ. ಅಂತ ಶಕ್ತಿ ಮುಂದೆ ಇದು ಯಾವ್ದ್ರಿ, ಇವು ಯಾವ ಪ್ರಭಾವ ಇವರು? ಖಂಡಿತ ನ್ಯಾಯ ಸಿಕ್ಕೇ ಸಿಗ್ತದೆ. ಇವ್ರು ಎಲ್ಲಾ ಕಸರತ್ತು ಮಾಡ್ತಾ ಇದ್ದಾರೆ. ಧರ್ಮಸ್ಥಳ ಅಂದ್ರೆ ಏನು ಸರ್, ಒಂದ್ ಹೇಳ್ತೇನೆ, ನಾವು ಚಿಕ್ಕಂದರಿಂದನೂ ಕೂಡ ನೋಡ್ತಾ ಇದ್ದೀವಿ. ಅಲ್ಲಿ ಹೋಗಿ ಅಥವಾ ಎಲ್ಲಿ ಜಾಗದಲ್ಲಿ ನಿಂತ್ಕೊಂಡು ಹರಕೆ ಹೊರ್ತಾರೆ, ಅದು ಅವ್ರಿಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ. ಪೊಲೀಸ್ ಸ್ಟೇಷನ್ ಕೋರ್ಟು ಅಲ್ವೇ ಅಲ್ಲ, ಯಾರು ಹೋಗ್ಲೇಬಾರ್ದು, ಹೋಗಲ್ಲ. ನಮ್ ಕಡೆ ಯಾರು ಪೊಲೀಸ್ ಸ್ಟೇಷನ್ ಹೋಗಲ್ಲ. ಅನ್ಯಾಯ ಆದ್ರೆ ಒಬ್ಬ ವ್ಯಕ್ತಿಗೆ 4 ಜನ ಹೊಡೆದ್ರೆ, 4 ಜನ ತೊಂದರೆ ಕೊಟ್ರೆ, ಕೆಟ್ಟದಾಗ ಬೈದ್ರೆ ಧರ್ಮಸ್ಥಳಕ್ಕೆ ಹರಕೆ ಕಟ್ಕೊತಾರೆ. 4 ಜನ ಸೇರಿ ನನಗ್ ಬೈದ್ರು, ದೇವ್ರೆ ಮಂಜುನಾಥ ಸ್ವಾಮಿ ನಿನ್ನ ನ್ಯಾಯ ಕೊಡ್ಸು ಅಂತ ಹೇಳಿ. ಈಗ ನಾವು 4 ಜನ ಸೇರಿ ಇವ್ರಿಗೆ ಬೈದಿದೀವಿ ಅಂತ ಹೇಳಿದ್ರೆ, ದೇವಸ್ಥಾನದ ಮಾಲೀಕರಿಗೆ ಬೈದಿದೀವಿ ಅಂತ ಹೇಳಿದ್ರೆ, ದೇವಸ್ಥಾನದ ಮಾಲೀಕರು ಏನ್ ಮಾಡ್ಬೇಕು? ಸ್ವಾಮಿಗೆ ಹರಕೆ ಕಟ್ಕೋಬೇಕು ಬೇಡ? ಹೌದು, ಅವರೇ ಓನರ್ ಅಲ್ವಾ, ಹುಂಡಿನೂ ಅವರೇ. 10 ರೂಪಾಯಿ ಹಾಕಿ ಕೇಳಕ್ಕಾಗಲ್ವ ಅವ್ರಿಗೆ? ಕೋರ್ಟಿಗೆ ಯಾಕೆ ಹೋಗ್ತಾ ಇದಾರೆ? ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗ್ತಾ ಇದಾರೆ? ಈ ಆರ್ಡರ್ ಯಾಕೆ ತರ್ತಾ ಇದಾರೆ? ನಮ್ಮ ಬಗ್ಗೆ ಅಪಪ್ರಚಾರ ಮಾಡಬೇಡ್ರಿ ಅಂತ ಹೇಳಿ ಯೂಟ್ಯೂಬರ್ಗಳಿಗೆಲ್ಲ ಯಾಕೆ ತರ್ತಾ ಇದಾರೆ? ಕೋಟ್ಯಾಂತರ ಭಕ್ತರು ದೇವ್ರ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ನಾವು ಪೊಲೀಸ್ ಸ್ಟೇಷನ್ ಬೇಡಪ್ಪ, ನಮಗ್ ಕೋರ್ಟ್ ಬೇಡಪ್ಪ, ಮಂಜುನಾಥ ಸ್ವಾಮಿನೇ ನಮ್ಗೆ ನ್ಯಾಯ ಕೊಡಿಸ್ಲಿ ಅಂತ ಹೇಳಿ ದೇವ್ರಿಗೆ ಹರಕೆ ಕಟ್ಕೊತಾರೆ. ಕೋಟ್ಯಾಂತರ ಭಕ್ತರು, ದೇವಸ್ಥಾನದ ಭಕ್ತರು. ದೇವಸ್ಥಾನದ ಮಾಲೀಕರಿಗೆ ಅದ್ ಮಾಡಕ್ಕಾಗಲ್ವಾ? ಅದ್ ಮಾಡ್ಬೋದಲ್ಲ. ಅಂದ್ರೆ ಇವರಿಗೆ ದೇವಸ್ಥಾನದ ಮೇಲೆ ಭಕ್ತಿನೇ ಇಲ್ಲ, ಇವರಿಗೆ ದೇವರ ಮೇಲೆ ಭಕ್ತಿನೇ ಇಲ್ಲ. ದೇವರನ್ನ ಮುಂದೆ ಇಟ್ಟುಕೊಂಡು ದೇವಸ್ಥಾನದ ಹಿಂದೆ ಅಡಗಿಕೊಂಡು ಆಟ ಆಡ್ತಾ ಇದ್ದಾರೆ. ನಾನು ಹೇಳೋದವ್ರಿಗೆ, ದೇವಸ್ಥಾನದ ಹಿಂದೆ ಕುತ್ಕೊಂಡು ಯಾಕೆ ಮಾತಾಡ್ತೀರಾ? ದೇವಸ್ಥಾನದ ಮುಂದೆ ಬಂದು ಮಾತಾಡಿ ನೀವು. ದೇವಸ್ಥಾನದ ಹಿಂದೆ ಅಡಿಕೊಂಡು ಮಾತಾಡೋದಲ್ಲ. ಅಡಿಕೊಂಡು ನೋಡಿ ಇವರು ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಕಮ್ಯುನಿಸ್ಟರು ಯಾಕೆ ಬಂದ್ರು ಇಲ್ಲಿ? ಪದ್ಮಲತಾಳ ತಂದೆ ಕಮ್ಯುನಿಸ್ಟ್ ಲೀಡರ್ ಅವರು. ಅವರ ಮಗಳನ್ನ ಯಾವಾಗ ಹಾಳು ಮಾಡಿ ಕೊಂದು ಬಿಸಾಕಿದರೆ ಸಹಜವಾಗಿ ಕಮ್ಯುನಿಸ್ಟರು ಧ್ವನಿ ಎತ್ತಾರೆ. ಕಮ್ಯುನಿಸ್ಟರು ಧ್ವನಿ ಎದ್ದಿದ್ದಕ್ಕೆ ನೋಡಿ, ಕಮ್ಯುನಿಸ್ಟರು ಬಂದ್ರು ದೇವಸ್ಥಾನ ಹಾಳು ಮಾಡ್ತಾರೆ. ಅವ್ರ ಮಗಳನ್ನ ಹಾಳು ಮಾಡಿದವ್ರು ಯಾರು? ನೀವೇ ತಾನೆ. ಈಗ ಇವತ್ತು ಯಾವ್ದಾದ್ರು ಬಿಜೆಪಿ ಕಾರ್ಯಕರ್ತನ ಹತ್ಯೆ ಆದ್ರೆ ಇಡೀ ಬಿಜೆಪಿ ಎದ್ದು ನಿಲ್ತಾ ಇಲ್ಲ? ಖಂಡಿತ. ಕಾಂಗ್ರೆಸ್ ಕಾರ್ಯಕರ್ತನ ಹತ್ಯೆ ಆದ್ರೆ ಇಡೀ ಕಾಂಗ್ರೆಸ್ ಎದ್ದು ನಿಲ್ತಾನೆ. ಅದೇ ರೀತಿ ಕಮ್ಯುನಿಸ್ಟ್ ಮುಖಂಡನ ಮಗಳ ಹತ್ಯೆ ಮತ್ತು ಅತ್ಯಾಚಾರ ಆದ ಕಮ್ಯುನಿಸ್ಟರು ಧ್ವನಿ ಎತ್ತಿದ್ರು. ಅದಕ್ಕೆ ಇವರು ನೋಡಿ ಕಮ್ಯುನಿಸ್ಟರು ದೇವಸ್ಥಾನ ಹಾಳು ಮಾಡ್ತಾ ಇದ್ರು. ಅಂದ್ರೆ ಇವ್ರು ದೇವಸ್ಥಾನದ ಹಿಂದೆ ಹಿಡ್ಕೊಂಡು ಯಾಕ್ರಿ ಮಾತಾಡ್ತೀನಿ ನೀವು? ದೇವಸ್ಥಾನದ ಎದುರುಗಡೆ ಬಂದು ಮಾತಾಡಿ ನೀವು ದಮ್ಮಿದ್ರೆ. ಸುಪ್ರೀಂ ಕೋರ್ಟ್ ಅಲ್ಲಿ ಹೇಳ್ತೀರಿ ಇದು ಹಿಂದೂ ದೇವಸ್ಥಾನನೇ ಅಲ್ಲ ಅಂತ ಹೇಳ್ತೀರಿ. ಇವ್ರ ಮೇಲೆ ಕೊಲೆ ಆರೋಪ ಬಂದಾಗ, ಅತ್ಯಾಚಾರದ ಆರೋಪ ಬಂದಾಗ ನೋಡಿ ಹಿಂದೂ ದೇವಸ್ಥಾನಕ್ಕೆ ಇವರು ಅಪಪ್ರಚಾರ ಮಾಡ್ತಾರೆ ಅಂತ ಅಫಿಡವಿಟ್ ಕೊಡ್ತಾರೆ. ಸುಪ್ರೀಂ ಕೋರ್ಟ್ ನಲ್ಲಿ ಹೋಗಿ ಹೇಳ್ತಾರೆ ನೀವು ಯಾಕೆ ಟ್ಯಾಕ್ಸ್ ಕಟ್ತಾ ಇಲ್ಲ, ಯಾಕೆ ನಿಮ್ಗೆ ಎಷ್ಟು ಹುಂಡಿಯಲ್ಲಿ ಎಷ್ಟು ದುಡ್ಡು ಬಂತು, ಎಷ್ಟು ವರಮಾನ ಅಂತ ಕೇಳಿದಕ್ಕೆ ಇವ್ರೇನ್ ಹೇಳ್ತಾರೆ?
ಇದು ಹಿಂದೂ ದೇವಸ್ಥಾನನೇ ಅಲ್ಲ. ನಾವು ಜೈನರಿಗೂ ಹಿಂದೂಗಳಿಗೆ ಸಂಬಂಧ ಇಲ್ಲ. ಹಿಂದೂಗಳಿಗೆ ಪೂಜೆ ಮಾಡೋ ಹಕ್ಕಿಲ್ಲ, ಹಿಂದೂ ದೇವಸ್ಥಾನ ಅಲ್ಲ. ಹಿಂಗಾಗಿ ನಾವು ಟ್ಯಾಕ್ಸ್ ಕಟ್ಟಲ್ಲ, ನಾವು ವರದಿ ಕೊಡಲ್ಲ, ಎಷ್ಟು ಮಂದಿಗೆ ದುಡ್ಡು ಬಂತು ಅಂತ ನಾವು ಹೇಳಲ್ಲ ಅಂತ ಹೇಳ್ತಾರ ಅವಾಗ. ಅಂದ್ರೆ ಎರಡು ಅಫಿಡವಿಟ್ ಇವರೇ ಕೊಡೋರು. ಜನಗಳು ನಿಜವಾಗ್ಲೂ ಇದರಲ್ಲಿ ಏನಂತಂದ್ರೆ ತಿಳ್ಕೊಬೇಕಾಗಿರೋದು ಅಂತಂದ್ರೆ ಇಂಥ ಸತ್ಯತೆಗಳನ್ನ ನಿಜವಾಗ್ಲೂ ಕೇಳಿ ತಿಳ್ಕೊಂಡ್ರೆ. ಯಾಕಂತಂದ್ರೆ ಈಗಾಗಲೇ ಏನಂತಂದ್ರೆ ಒಂದಷ್ಟು ಈ ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ಮಾಹಿತಿಗಳೇನು ಲಭ್ಯ ಆಗ್ತಿತ್ತು. ದಿನದಿಂದ ದಿನಕ್ಕೆ ನೂರಾರು ಶವಗಳನ್ನ ಮೇಲೆತ್ತ ಪ್ರಕ್ರಿಯೆ ಅದು ಇದು ಅಂತ ಏನ್ ನಡೀತಾ ಹೋಗ್ತಿತ್ತು, ದಿನದಿಂದ ದಿನಕ್ಕೆ ಕುತೂಹಲ ಮೂಡ್ತಾ ಹೋಗ್ತಿತ್ತು. ಬಟ್ ಈಗ ಏನಂತಂದ್ರೆ ಆ SIT ತನಿಖೆ ಎಲ್ಲಿಗೆ ಹೋಗಿದೆ ಮತ್ತೆ ಯಾವ ಪ್ರಕರಣಕ್ಕೆ ನಿಂತಿದೆ ಅಂತ ನೋಡ್ಕೊಂಡು ಮತ್ತೇನಂತಂದ್ರೆ ಇವತ್ತು ಈಗ ಹೇಳಿದ್ರು ಗಿರೀಶ್ ಸರ್, ನಿಜವಾಗ್ಲೂ ದೇವಸ್ಥಾನಕ್ಕೆ ಎಲ್ಲೂ ಕೂಡ ಅಪಪ್ರಚಾರ ಮಾಡುವಂತ ಇದು ಈ ಒಂದು ತಂಡ ಮಾಡ್ತಾ ಇಲ್ಲ. ಮಾಡ್ತಿರ್ತಕ್ಕಂಥವ್ರೆ ಅಲ್ಲಿನ ದಣಿಗಳು ಅಂತ ಹೇಳ್ಕೊಂಡ್ರವರು ಅಥವಾ ಅಲ್ಲಿನ ಮುಖ್ಯಸ್ಥರು ಅಂತ ಹೇಳ್ಕೊಂಡ್ರವರು. ದಯವಿಟ್ಟು ಇದು ಹಿಂದೂ ದೇವಸ್ಥಾನ ಅಂತ ನಾವೆಲ್ಲರೂ ಒಪ್ಕೊಂಡಿದ್ವಿ. ಹಿಂದೂ ದೇವಸ್ಥಾನ ಆದ ಮೇಲೆ ಇಲ್ಲೂ ಕೂಡ ಆಗಿರ್ತಕ್ಕಂಥ ಕೃತ್ಯ ನಡೆದಿರ್ತಕ್ಕಂಥ ಸ್ಥಳ ಹಿಂದೂ ಮನೆತನಕ್ಕೆ ಸೇರಿರ್ತಕ್ಕಂಥ ಹೆಣ್ಮಕ್ಳಿಗೆ ಆಗಿರ್ತಕ್ಕಂಥ ಒಂದು ಇದು. ದಯವಿಟ್ಟು ಎಲ್ಲರೂ ಕೂಡ ಈ ಒಂದು ಇದಕ್ಕೆ ಧ್ವನಿ ಎತ್ತಿ ಇನ್ನಷ್ಟು ಈ ಹೋರಾಟ ಮುನ್ನೆಲೆಗೆ ಬರಬೇಕು, ಹಾಗೆ ಹೋರಾಟಕ್ಕೆ ಕೈ ಜೋಡಿಸ್ಬೇಕು ಅಂತ ನನ್ನ ಪ್ರಜಾಧ್ವನಿ TV ವೀಕ್ಷಕರ ಪರವಾಗಿ ಎಲ್ಲರೂ ಮುಖಾಂತರ ನಿಮ್ಗೆ ಕೇಳ್ಕೊಂತೀನಿ ನಾನು.